ಒಂದು ಪೇಪರ್, ಆ ಪೇಪರ್ ಮೇಲೆ ಗಾಂಧೀಜಿ ಫೋಟೋ, ರಾಷ್ಟ್ರಪತಿ, ಗವರ್ನರ್ದು, ರಾಜ್ಯಪಾಲರದು ಸಿಗ್ನೇಚರ್ ಹಾಕಿ ಒಂದು ಹಾಕಿದ ತಕ್ಷಣ ಆ ಪೇಪರ್ ಏನು ಬಂದ್ಬಿಡುತ್ತೆ, ಬೆಲೆ ಬಂದ್ಬಿಡುತ್ತೆ. ಅದಕ್ಕೆ ಇಷ್ಟು ಬೆಲೆ ಬರೋದಾದ್ರೆ ಅಪ್ಪನ ಸೈನ್ ಇದೆಯಲ್ಲ, ದೇವ್ರ ವಾಕ್ಯದಲ್ಲಿ ಎಷ್ಟು ದೊಡ್ಡ ಸೈನ್ ಇರಬೇಕು. ನಾನು ಹೇಳ್ತೇನೆ, ಈ ಭೂಮಿಯಲ್ಲಿರೋ ಎಲ್ಲ ನೋಟ್ಗಳಿಗಿಂತ ಕರ್ತನ ವಾಕ್ಯ, ಯಾವಾಗ ದೇವರ ವಾಕ್ಯನ ಶಾರ್ಪ್ ಆಗಿ ಬರ್ತಾನೆ, ಯಾವಾಗ ವಾಕ್ಯನ ತೆಗೆದುಕೊಂಡು ಬರ್ತಾನೆ, ಆ ವಾಕ್ಯ ನಿಮ್ಮ ಜೀವನದಲ್ಲಿ ಇದುವರೆಗೆ ನೀ ಕಂಡು ಕೇಳದಿರುವಂತ ಒಂದು ನೋಟನ್ನ ಅಪ್ಪ ಮಾಡಿ ಕೊಡ್ತೀನಿ ಅಂತ. ಅದಕ್ಕೆ ಅಪ್ಪ ಹೇಳ್ತಾರೆ, ಏನ್ ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ, ಇವುಗಳಿಗಾಗಿ ಈ ಲೋಕದ ಅಜ್ಞಾನಿಗಳು ಚಿಂತಿಸುತ್ತಾರೆ. ಆದರೆ ನೀವಾದರೂ ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕಪಡಿ, ಆಗ ಅವುಗಳ ಕೂಡ and all these things shall be added. Why it says ಹೃದಯ ಅಲ್ಲಿ ಕೊಟ್ಟು ಒಡಂಬಡಿಕೆ, ಅದು ನೀನು ಒಡಂಬಡಿಕೆ ದೇವ್ರ ಜೊತೆ ಮಾಡಿಬಿಟ್ರೆ ಊಟದ ಬಗ್ಗೆ ಆಗಲಿ, ಉಡುಪಿನ ಬಗ್ಗೆ ಆಗಲಿ, ಅಥವಾ ನಿನ್ನ ಮನೆ ಬಗ್ಗೆ ಆಗಲಿ ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಏನು ಹೇಳ್ತಾರೆ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿ, ಅದು ಫ್ರಾಕ್ ಹಾಕೋದಿಲ್ಲ, ತಲೆ ಬಾಚ್ಕೊಳ್ಳೋದಿಲ್ಲ, ಪೌಡ್ರ್ ಹಾಕೊಳ್ಳೋದಿಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗೋದಿಲ್ಲ, ಸ್ನಾನ ಮಾಡೋದಿಲ್ಲ, ಉಗುರು ಕಟ್ ಮಾಡ್ಕೊಳ್ಳೋದಿಲ್ಲ, ಎರಡೈ ಹಾಕೊಳ್ಳೋದಿಲ್ಲ, ತಲೆ ಕೆರ್ಕೊಳ್ಳೋದಿಲ್ಲ, ಹಾಕೊಳ್ಸೋದಿಲ್ಲ. 24 hours ಶೂಟಿಂಗ್ ಹೋಗಂಗೆ ರೆಡಿಯಾಗಿರ್ತದೆ ನೋಡಿ. ಹಿಂಗಂತ ಇರ್ತದೆ ನೋಡಿ. ಈಗ ಹಾಕಿದ್ರೆ ಅಕ್ಕಿ ನೋಡಿದ್ದೀರಾ? ಎಲ್ಲ ಹಾಕೋದೆ ಕಾ ಕಾಕ ಅಂತ ಅನ್ನಲ್ಲ, ಅದು ಕಾ 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 ಎಲ್ಲ ಕಡೆ ಹೊಡ್ತಾ ಇರ್ತವೆ. ಏನು 5% ಪರಲೋಕ ತಂದೆ ಪ್ರೀತಿ ಹೇಗಿರುತ್ತೆ ಮಕ್ಕಳೇ, ಕೌಶಲ್ಯ ಅವರೇ? ಆ ಪರಲೋಕ ತಂದೆ ಪ್ರೀತಿ ಅದಕ್ಕೆ ಅನುವಾಗಿ ಮೊಹಬ್ಬತ್, ಭಗವಾನ್ ಖುದಾ ಕಾ ಪ್ಯಾರ್ ಕಾ ಮೊಹಬ್ಬತ್. ಆ ದೇವರ ಪ್ರೀತಿ ಹೆಂಗಿರುತ್ತೆ? ಓ ಮೈ ಗಾಡ್, ಐ ಕಾಂಟ್ ಎಕ್ಸ್ಪ್ಲೈನ್ ಇಟ್ ಮೈ ಸೆಲ್ಫ್. ಇಟ್ಸ್ ಅ ಡಿವೈನ್ ಲವ್. ಆ ಪ್ರೀತಿನ ವರ್ಣಿಸಕ್ಕೆ, ಅದಕ್ಕೆ ನಾನು ಹೇಳ್ತೀನಿ, ನೀವು ಆ ಪ್ರೀತಿನ ನೀವು ರುಚಿ ನೋಡ್ಬೇಕು. ಅದಕ್ಕೆ ದೇವರು ಹಾಕಿಳುತ್ತೆ, ಕರ್ತನು ಸರ್ವೋತ್ತಮನೆಂದು ನೀವು ಅನುಭವಿಸಿ ನೋಡಿರಿ ಅಂತ ಹೇಳುತ್ತೆ. ಅರಮನೆ ಒಳಗೆ ಬಂದಿದ್ದೀರಾ? ಹ್ಯಾವ್ ಅನ್ ಈಗಲ್ ಮೆಂಟಾಲಿಟಿ. ಒಂದು ಒಳ್ಳೆ ಮೈಂಡ್ ಇಟ್ಕೊಳ್ಳಿ. ಒಳ್ಳೆ ರಾಜನ ಮಗಳು, ನಾ ರಾಜನ ಅರಸಮನೆಯಲ್ಲಿ ಇದ್ದೀನಿ, ರಾಜಾದಿರಾಜನ ಮಗಳು, ಅವ್ರ ಅರಮನೆಯಲ್ಲಿ ಇದ್ದೀನಿ, ನನಗೆಲ್ಲ ಕೊಡಲ್ಪಟ್ಟಿದೆ. ನಾನು ಅರಮನೆಯೊಳಗೆ ಬಾಲವಾಗಿ ಅಲ್ಲ, ನಾನು ತಲೆಯಾಗಿದ್ದೇನೆ, ಕೆಳಗಳವಲ್ಲ ಮೇಲವಾಗಿದ್ದೇನೆ, ಕೊಡುತ್ತೆ ನಾನು ತೆಗೆದುಕೊಳ್ಳುವುದಿಲ್ಲ, ಕೊಡುವಳಾಗಿದ್ದೇನೆ. ನಾನು ಎಲ್ಲಾ ವಿಷಯದಲ್ಲಿ ಹೆಚ್ಚಿನವನಾಗಿ ಇದ್ದೇನೆ. ಅಪ್ಪ ಹೇಳ್ತಾರೆ, ಎಲ್ಲದಲ್ಲೂ ನಿಮ್ಮನ್ನ ಹೆಚ್ಚಿನವಾಗಿ ಮಾಡಕ್ಕೆ ಇಟ್ಟಿದ್ದಾರಪ್ಪ. ಹಾಗೆ ನಿಮಗೆ ಮೈಂಡ್ ಬಂದ್ಬಿಡ್ಬೇಕು, ನಾ ರಾಜನ ಮಗಳು, ರಾಜಾದಿರಾಜನ ಅರಮನೆಯಲ್ಲಿ ಇದ್ದೀನಿ, ನನಗೆ ಇನ್ಯಾವುದು ಕೊರತೆ ಇಲ್ಲ. ಫಸ್ಟು ಆ ಮೈಂಡ್ ಒಳಗೆ ನಿಮ್ಮೊಳಗೆ ಬರಬೇಕು ನೋಡಿ. ಇವತ್ತು ನೋಡಿ, ಇನ್ನೂ ಎಷ್ಟೋ ಜನಕ್ಕೆ ಮೈಂಡ್ ಇಲ್ಲ. ಇನ್ನೂ ಆ ಮೈಂಡ್ ಇಲ್ಲದೆ ಇರೋದ್ರಿಂದ ಅವ್ರು ಏನು ಹೇಳ್ತಿರ್ತಾರೆ, ನಮ್ಗೆ ತುಂಬ ಕಷ್ಟ ಬದೆ, ತುಂಬ ಬಡವ್ರು ಬದೆ ಅಲ್ವಾ? ನೋಡಿ, ಇದು ಯಾಕೆ ಅರ್ಗೆ ಮಾಡ್ತೀರಾ? ನಿಮ್ಮ ಬೈಯಿಂದ ಏನಿದೆ ಅದು ಹೃದಯದಿಂದ ಹೊರಟು ಹೋಗ್ಬಿಟ್ಟಿದೆ. ಅದಕ್ಕೆ ಕರ್ತನ ಒಳಗೆ ಬರಬೇಕಾದ್ರೆ ಏನು ಮಾಡಬೇಕು? ನೀವು ಆತನ ಪ್ರೀತಿ ಮಾಡಬೇಕು ಅಲ್ವಾ? ಅದೇ ವಾಕ್ಯ ಹೇಳುತ್ತೆ. ಏನಂತ ಹೇಳುತ್ತೆ? ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಾಕ್ಯ 4. ನಿಮ್ಮ ಇಸ್ರಾಯೇಲರೇ ಕೇಳಿರಿ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಆಗ ಫಸ್ಟ್ ಏನ್ ಹೇಳ್ತಾರೆ? ನಿಮ್ ದೇವ್ರು ಒಬ್ಬನೇ, ಅವನ್ ಏನ್ ಮಾಡ್ಬೇಕು? ನೀವು ತುಂಬಾ ಪ್ರೀತಿಸ್ಬೇಕು. ಅದು ಬಿಡಿ, ಹೃದಯ ಪ್ರಾಣ ಎಲ್ಲ ಅದೆಲ್ಲ ಬಂದ್ಬಿಡುತ್ತೆ ಅಲ್ವಾ? ಇವಾಗ ಒಂದು ಹುಡುಗ ಒಂದು ಹುಡುಗಿನ ಮಾಡೋಕ್ಕೋದ್ರೆ ಬೇರೆ ಬಾಯಿಂದ ಮಾತ್ರ ಪ್ರೀತಿ ಮಾಡ್ತಾನಾ? ಇಲ್ಲ. ನೆಕ್ಸ್ಟ್ ಹೂವು ತೊಗೊಂಡೋಗ್ತಾನೆ, ನೆಕ್ಸ್ಟ್ ಮಿಕ್ಸಿ ತೊಗೊಂಡೋಗ್ತಾನೆ, ನೆಕ್ಸ್ಟ್ ಬೆಡ್ ತೊಗೊಂಡೋಗ್ತಾನೆ, ನೆಕ್ಸ್ಟ್ ಮನೆಯೇ ತೊಗೊಂಡೋಗಿ ಕೊಡ್ತಾನೆ ಅವಳಿಗೆ. ತಾನು ಪ್ರೀತಿನ ಏನು ಮಾಡ್ತಾನೆ? ಅವ್ನು ವ್ಯಕ್ತಪಡಿಸ್ಬಿಡ್ತಾನೆ. ಅವ್ನಿಗೆ ಏನೋ ಹೇಳ್ಕೊಡ್ತಾರ, ಇದೆಲ್ಲ ಹೂವು ತೊಗೊಂಬ ಅಂತೇಳಿ, ದೇವ್ರಿಗೆ ಸ್ತೋತ್ರ. ಆಗ ಆ ಪ್ರೀತಿ ನಿಮ್ಮಲ್ಲಿ ಬಂದ್ಬಿಟ್ರೆ ಅವನೇನು ಮಾಡ್ತಾನೆ ಹುಡುಗ? ಅವಳು ಹೋಗಿದ್ದ ಕಡೆನೇ ಹೋಗ್ತಾನೆ. ಅವಳು ಲೆಫ್ಟ್ ತಿರುಗಿದ್ರೆ ಇವನು ಲೆಫ್ಟ್ ಹೋಗ್ತಾನೆ, ಅವಳು ರೈಟ್ ಹೋದ್ರೆ ಇವನು ರೈಟ್ ಹೋಗ್ತಾನೆ. ಯಾಕೋ ರೈಟ್ ಹೋಗ್ತೀಯ? ಅದೇ ಅವಳು ರೈಟ್ ಹೋದ್ಲಲ್ಲ. ಅವಳು ಕೂತ್ಕೊಂಡ್ರೆ ಅವ್ನು ದೂರದಲ್ಲಿ ನೋಡ್ತಾನೆ, ಕೂತ್ಕೊಂಡ್ಲ ಅವನು ಕೂತ್ಕೊಳ್ತಾನೆ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಕಬ್ಬನ್ ಪಾರ್ಕು, ಲಾಲ್ ಬಾಗ್ ಕಡೆ ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ. ಇಲ್ಲ, ಯಲಹಂಕದಲ್ಲಿ ಪಾರ್ಕ್ಗಳೆಲ್ಲ ಐತೆ, ರೋಡಿ ಆ ಕಡೆಲ್ಲ ಅವಳಿಂದನೇ ಹೋಯ್ತಿರ್ತಾರೆ ಅವರು. ಅಂದರೆ ಸಾಕು, ಇವರು ಅಂತ ನೋಡಿ ಅಲ್ಲ. ಯಾಕೆ ಹೋಗ್ತಿದ್ಯಾ ಅಂದರೆ ಭವ್ಯ ಅವರೇ, ಅವ್ನು ಹೇಳ್ತಾನೆ,
ಅವನ ಹೃದಯನ ಅವಳು ಕೊಟ್ಬಿಟ್ಟಿದ್ದಾನೆ. ಅವನ ಹೃದಯನ ಅವನು ಎಲ್ಲಿ ಹೋದ್ರೂ ಹೋಗ್ತಾನೆ ನೋಡಿ. ಯಾಕಂದರೆ ಈ ಫಾಲ್ ಇನ್ ಲವ್, ಈ ಬಿಕೇಮ್ ಸೋ ಕ್ರೇಜಿ. ಅವನ ಲೈಫೇ ಒಂಥರ ಮಾಯ ಥರ ಆಗ್ಬಿಡ್ತು. ನನಗೇನು ಬೇಡ. ಅಮ್ಮ ಹೇಳ್ತಾರೆ, ವಾರತ್ತೆ ಉಪ್ಪಿಟ್ಟು ಮಾಡಿದ್ದೀನಿ ತಿನ್ನೋ. ಬೇಡ, ನನಗೆ ಉಪ್ಪಿಟ್ಟು ಬೇಡ. ಎಲ್ಲೇ ಹೋಯ್ತೀಯಾ? ತಲೆ ಬಾಚ್ಕೊಳ್ತಾ ಇದ್ದೀನಿ. ಎಲ್ಲಿ ಹೋಗ್ತಿದ್ಯಾ? ನಾನು ಅವಳು ನೋಡೋಕೆ ಹೋಗ್ಬೇಕು. ಎಲ್ಲಿ ಅವಳು? ಯಾರು ಅವಳು? ರಾಧಾ ಅಂತ ಹೇಳ್ತಾನೆ ಅಲ್ವಾ? ಅವಳಿಂದನೇ ಹೋಗ್ತಾನೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ರಾಧಾ ರಾಧಾ ಅಂತ ರಾರಾ ಅಂತೇಳಿ ಕುಯ್ಕೊಂಬಿಟ್ಟ ನೋಡಿ. ಏನಾಗುತ್ತೆ, ಅವನು ಅಷ್ಟು ಕ್ರೇಜಿ ಆಗ್ಬಿಡ್ತಾನೆ. ಈ ಗೇವ್ ಇಸ್ ಹಾರ್ಟ್, ಅವ್ನು ಹೃದಯ ಕೊಟ್ಬಿಡ್ತಾನೆ. ಹೇಗಾದರೂ ಅವಳ ಮನಸ್ಸನ್ನ ಗೆಲ್ಲಬೇಕು. ಅವಳು ಹೇಳ್ತಾನೆ, ನಾನು ಒಂದು ಸೈಡ್ ಲವಲ್ ಇದ್ದೀನಿ, ಹೆಂಗೆ ಆ ಹೃದಯ ಕೊಟ್ಟೆ? ನೀನು ಕೇಳು ಇಲ್ಲ ಬಿಡು, ಅದು ಬೆಜಾಕು, ಆದರೆ ನಾನು ಕೊಟ್ಟಾಯ್ತು ನಿನಗೆ. ಹೇಗಾದ್ರು ನಿನ್ನ ಪಡ್ಕೋಬೇಕು. ಒಂದು ಸಾಧಾರಣವಾಗಿ ಒಂದು ಹುಡುಗಿನ ಒಂದು 3 ವರ್ಷ ಪ್ರೀತಿ ಮಾಡ್ತಾನೆ, ಆಮೇಲೆ ಅವಳು ಮುದುಕಿ ಆಗ್ಬಿಡ್ತಾಳೆ, ಇವನು ಮುದುಕ ಆಗ್ಬಿಡ್ತಾನೆ. ಇಬ್ಬರದ್ದು ಲವ್ ತಂಡ ಕೂಲ್ ಆಗಿ ಹೋಗ್ಬಿಡುತ್ತೆ ಅಲ್ವಾ? ಆಮೇಲೆ ಬರೀ ದ್ವೇಷನೇ. ಆ ಕಡೆ ತಟ್ಟೆ ಎಸೆಯೋದು, ಈ ಕಡೆ ಲೋಟ ಎಸೆಯೋದು ಇದ್ದೇ ಇರುತ್ತೆ. ಮಾಮೂಲಿ ಅದು ಮನೆಗಳಲ್ಲಿ ನಡೀತಾ ಇದೆ. ಪರಲೋಕದ ತಂದೆ ಪ್ರೀತಿ ಹೇಗಿರುತ್ತೆ ಮಕ್ಕಳೇ? ಕೌಶಲ್ಯ ಅವರೇ, ಆ ಪರಲೋಕದ ತಂದೆ ಪ್ರೀತಿ ಅದು ಘನವಾಗಿರುತ್ತೆ. ಮೊಹಬ್ಬತ್ ಭಗವಾನ್ ಖುದಾ ಕಾ ಪ್ಯಾರ್ ಕಾ ಮೊಹಬ್ಬತ್ ಹೈ. ಆ ದೇವ್ರ ಪ್ರೀತಿ ಹೆಂಗಿರುತ್ತೆ? ಓ ಮೈ ಗಾಡ್, ಐ ಕಾಂಟ್ ಎಕ್ಸ್ಪ್ಲೈನ್ ಇಟ್ ಮೈ ಸನ್. ಇಟ್ಸ್ ಅ ಡಿವೈನ್ ಲವ್. ಅದು ಪ್ರೀತಿನ ವರ್ಣಿಸಕ್ಕೆ. ಅದಕ್ಕೆ ನಾನು ಹೇಳ್ತೀನಿ, ನೀವು ಆ ಪ್ರೀತಿನ ನೀವು ರುಚಿ ನೋಡ್ಬೇಕು. ಅದಕ್ಕೆ ದೇವರು ವಾಕ್ಯಳುತ್ತೆ, ಕರ್ತನು ಸರ್ವೋತ್ತಮನೆಂದು ನೀವು ಅನುಭವಿಸಿ ನೋಡಿರಿ ಅಂತ ಹೇಳುತ್ತೆ. ಆತನ ಭಯಭಕ್ತಿಯುಳ್ಳವರಿಗೆ ಯಾವುದು ಕೊರತೆ ಇಲ್ಲ. ಹಣಕಾಸು ನಿಮ್ಗೆ ಬರುತ್ತೆ. ಆಗ ನಾನು ಹೇಳ್ತೇನೆ, ಈ ಭೂಮಿಯಲ್ಲಿರುವ ಸರ್ವ ಐಶ್ವರ್ಯ ದೇವರದು. ಎಲ್ಲವೂ ದೇವರಿಗೆ ಸಮರ್ಪಿಸ್ಬೇಕಂದ್ರೆ ನಾವು ಫಸ್ಟ್ ತಿಳ್ಕೋಬೇಕು. The entire world richness is belongs to God. ಎಲ್ಲ ದೇವರದು. ಅದ್ರಲ್ಲಿ ಚಿನ್ನ ಆಗಲಿ, ಒಡವೆ ಆಗಲಿ, ಬೆಳ್ಳಿ ಆಗಲಿ, ಬಂಗಾರ ಆಗಲಿ, ಮಣ್ಣಾಗಲಿ, ಸಿಮೆಂಟ್ ಆಗಲಿ, ಸಿಲಿಕಾನ್ ಆಗಲಿ, ಯಾವುದೇ ಕಾಪರ್ ಆಗಲಿ, ಎಲ್ಲ ಲೋಗಳು, ಎಲ್ಲ ಮರಗಳು, ಗಿಡಗಳು, ಎಲ್ಲ ಓಡಾಡುವ ಜಲಚರಗಳು ಎಲ್ಲ. ಯಾಕೆಂದರೆ ಬೈಬಲ್ ಹೇಳುತ್ತೆ, ಆದಿಲಿ ದೇವರು ಸರ್ವವನ್ನು ಉಂಟು ಮಾಡೋದು. ಯಾರಿಗಾಗಿ ಉಂಟು ಮಾಡಿದ್ದಾನೆ? ಅದು ನಮಗಾಗಿ ಉಂಟು ಮಾಡಿದ್ದಾನೆ. ಆಗ ದೇವ್ರು ನಮ್ಮೊಂದಿಗಿದ್ರೆ ಸೇವೆ ಘನವಾಗಿರುತ್ತೆ. ದೇವ್ರು ನಮ್ಮೊಂದಿಗಿದ್ರೆ ಹೇಳಿ, ದೇವ್ರು ನಮ್ಮೊಂದಿಗಿದ್ರೆ, ದೇವರು ನಮ್ಮೊಂದಿಗಿದ್ದರೆ ದೇವ್ರ ಸೇವೆ ಘನವಾಗಿರುತ್ತದೆ. ಆ ದೇವ್ರ ಸೇವೆಯಲ್ಲಿ ಸ್ವಲ್ಪ ಹಣ ಜಾಸ್ತಿ ಇದ್ರೆ ಸೇವೆ ವೇಗವಾಗಿರುತ್ತೆ. It will be faster and wider. If God is with you, the ministry in glory, above with the glory. If the money is there with the glory, the ministry will be faster and it will be wider. ಹಣ ಇದೇನಾಗುತ್ತೆ? ವೇಗ ಆಗುತ್ತೆ, ಸ್ಪೀಡ್ ಆಗುತ್ತೆ ಮಿನಿಸ್ಟ್ರಿ. ಆಗ ನಿಮ್ಮ ಜೊತೆಲಿ ಏನಿರಬೇಕು? ಹಣ ಇರಬೇಕು. ಸೊ ಮನಿ ಹ್ಯಾಸ್ ಎ ಸೂಪರ್ ನ್ಯಾಚುರಲ್ ಪವರ್ ಆ್ಯಂಡ್ ಇಟ್ ಎಫೆಕ್ಟಿವ್ ದ ಲಾರ್ಡ್ಸ್ ಮಿನಿಸ್ಟ್ರಿ. ದೇವ್ರ ಮಿನಿಸ್ಟ್ರಿ ಏನು ಮಾಡುತ್ತೆ? ಎಫೆಕ್ಟಿವ್ ಮಾಡುತ್ತದು ಹಣ. ದೇವ್ರು ನಮಗೆ ಸ್ತೋತ್ರವಾಗಲಿ. ಕಡಿಮೆನೂ ಬೇಡ, ಬಂಗಾರ ಬೇಡ ಅಂತ ಎಲ್ಲ ತೊಗೊಂಡೋಗಿ BBC ಕ್ಯಾಂಪಲ್ಲಿ ಹೋಗ್ಬಿಟ್ಟು BBMC ಒಳಗೆ ಹಾಕ್ಬಿಟ್ಟು ಇಲ್ಲಿ ಬಂದು ಕಥಾವೇ ತೋತ್ರ ನೀತಾ ಕುಡುಕ ಬೇಡ ಅಂಟವರು அப்படி எப்போ கத்தர் எப்படி கொடுப்பாரு எனக்கு? அப்படி கத்த சொல்ல போய் BBMC போய் தூக்கி எடுத்துடுமா? ಅದು ನಾವು ಅವನಿಗೆ ತಾ ಕೊಡ್ತೇಡ ಮುಟ್ಟಾಳ್ போய் எடுತೀನಿ. ಹೋಗಿ ತೊಟ್ಟಿ ಒಳಗೆ ತೊಗೊಂಡೋಗಿ ಹಾಕಿದ್ದೆ, ಅದೆಲ್ಲ ಎತ್ಕೊಂಬ ಹೋಗು ಅಂತ ಹೇಳ್ದೆ. ಅದು ಲೋಕದಲ್ಲ, ನನ್ನದದು. ಒಂದೊಂದು ನೋಟ್ ಇವತ್ತು ಪ್ರಿಂಟ್ ಆಗಿರೋದು ದೇವರಿಂದ. ಅಫ್ಕೋರ್ಸ್ ಅದು ನೋಟ್ ಮೇಲೆ ಗಾಂಧೀಜಿಯವ್ರ ನೋಟ್ ಇದೆ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಫೋಟೋ ಇಟ್ಸ್ಕೊಂಡಿರೋದು ಗಾಂಧೀಜಿ ಒಬ್ಬರೇ. ಸೆಲ್ಫಿ ಒಂದಿನ ಕಣ್ಣಲ್ಲಿ ನೀರಿಲ್ದೆ ಯಾವಾಗ ನಗುಮುಖದಲ್ಲೇ ಫೋಟೋ ಇಟ್ಸ್ಕೊಂಡಿದ್ದಾರೆ ಅವರು. ಚಪ್ಪಾಳೆ ಬರಲಿ. ಒಂದು ಸಾಧಾರಣ ಪೇಪರ್, ಅದು 3 inches by 5 inches ಒಂದು ಪೇಪರ್ ಎಷ್ಟು ಕೆಲಸ ಮಾಡ್ತಾ ಇದ್ದು ನೋಡಿದ್ರ? ಒಂದು ಪೇಪರ್, ಆ ಪೇಪರ್ ಮೇಲೆ ಗಾಂಧೀಜಿ ಫೋಟೋ, ರಾಷ್ಟ್ರಪತಿ, ಗವರ್ನರ್ದು, ರಾಜ್ಯಪಾಲರದು ಸಿಗ್ನೇಚರ್ ಹಾಕಿ ಒಂದು ಹಾಕಿದ ತಕ್ಷಣ ಆ ಪೇಪರ್ ಏನು ಬಂದ್ಬಿಡುತ್ತೆ? ಬೆಲೆ ಬಂದ್ಬಿಡುತ್ತೆ. ಅದಕ್ಕೆ ಇಷ್ಟು ಬೆಲೆ ಬರೋದಾದ್ರೆ ಅಪ್ಪನ ಸೈನ್ ಇದೆಲ್ಲ ದೇವ್ರ ವಾಕ್ಯದಲ್ಲಿ ಎಷ್ಟು ದೊಡ್ಡ ಸೈನ್ ಇರಬೇಕು. ನಾನು ಹೇಳ್ತೇನೆ, ಈ ಭೂಮಿಯಲ್ಲಿರೋ ಎಲ್ಲ ನೋಟ್ಗಳಿಗಿಂತ ಕರ್ತನ ವಾಕ್ಯ, ಯಾವಾಗ ದೇವರ ವಾಕ್ಯನ ಶಾರ್ಪಾಗಿ ಮಾಡ್ತಾನೆ, ಯಾವಾಗ ವಾಕ್ಯನ ತೆಗೆದುಕೊಂಡು ಬರ್ತಾನೆ, ಆ ವಾಕ್ಯ ನಿಮ್ಮ ಜೀವನದಲ್ಲಿ ಇದುವರೆಗೆ ನೀವು ಕಂಡು ಕೇಳದೇ ಇರುವಂತ ಒಂದು ನೋಟನ್ನ ಅಪ್ಪ ಮಾಡಿ ಕೊಡ್ತೀನಿ ಅಂತ. ಹಣ ದೇವ್ರು ನಮ್ಮ ಜೊತೆ ಇದ್ರೆ ಸೇವೆ ಘನವಾಗಿರುತ್ತೆ. ಆ ಸೇವೆ ಜೊತೆಗೆ ಹಣ ಬಂದ್ಬಿಟ್ರೆ ಸೇವೆ ಸ್ಪೀಡ್ ಆಗುತ್ತೆ. ಸೇವೆ ಸ್ಪೀಡ್ ಆಗ್ಬೇಕಾ? ನಿಮ್ಮ ಮನೆ ಕುಟುಂಬ ಸ್ಪೀಡ್ ಆಗ್ಬೇಕಾ? ಐಶ್ವರ್ಯಗಳು, ಬಂಗಾರಗಳು ಸ್ಪೀಡ್ ಆಗ್ಬೇಕಾ? ಹಣ ನಿಮಗೆ ಬರಬೇಕು. ಕರ್ತನಿದ್ದಾನೆ. ಏನೋ ದೇವ್ರ ಕೃಪೆಯಿಂದ ಬದ ಈ ಹೊಡೆದೋಗಿರೋ ಸೈಕಲ್ಲು ಆಗಾಗ ಚೈನ್ ಹಾಕಿ ಗ್ರೀಸ್ ಹಾಕಿ ಹಾಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಬದ. ಚೈನ್ ಬೀಳ್ತಾ ಇದೆ, ಚೈನ್ ಬೀಳೋದಕ್ಕೆ ಪಿಸಾಸಿ ತರಕ್ರ ಬದ, ಅಬಡಿ ಪೋಡ್ರೆ ಬದ, ತಿರುಗಿ ಪೋಡ್ರೆ. ಸಿಗರೇಟ್ಸ್ ಎತ್ಕೊಂಡು ರ್ಯಾಲಿ ಸೈಕಲ್ ಹೋಯ್ತಾ ಇರ್ತಾನೆ ಅವನು. ಆ ಮೈಂಡ್ ಸೆಟ್ ದೇವ್ರ ವಾಕ್ಯದ ಮೇಲೆ ಬರಲಿಲ್ಲ.
ನನಗೆ ದೇವ್ರು ಚೆನ್ನಾಗಿಡ್ತಾನೆ, ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಹೊಸ ಸೈಕಲ್ ಬರೋದಕ್ಕಾಗಿ ಸ್ತೋತ್ರ, ಹೊಸ ಗಾಡಿ ಬರೋದಕ್ಕೆ ಸ್ತೋತ್ರ. Hallelujah. ಆಸೆ ಇಲ್ದಿರೋ ಮಕ್ಕಳು. ಇವಾಗ ನನಗೆ ಈ ಗಾಡಿಯೆಲ್ಲ ಬಂದ್ರಿಂದ ನನಗೆ ನೋಡಿ ಏನು ಹೇಳ್ತಾರೆ, ಇದೋ ಪಾರ್ಪೋದು ಪಾವಿ ಅಂತಾರೆ. ನಾನು ನೋಡಿ ಪಾಪಿ ಹೋಗ್ತಾ ಇದ್ದಾನೆ ಕಾರಲ್ಲಿ ಅಂತಾರೆ. ನಾನು ಪಾಪಿ ಅಲ್ಲ, ನಾನು ನೋಡಿ ನೀನು ದೊಡ್ಡ ಪಾಪಿ. ದೇವ್ರು ನಿನ್ನ ನೋಡಿ ಹೇಳಿದ್ಯೋ ನನ್ನ ಮಗನೇ, ನಾನು ದೇವ್ರು ಜೀವಂತ ದೇವ್ರು ಹೇಳ್ತಾ ಇದೆಯಾ? ನಿನ್ನ ಜೀವಂತ ದೇವ್ರನ್ನ ಹೇಗೆ ನೀನು ಸಾಕ್ಷಿಯಿಂದ ತೋರಿಸ್ತೀಯಾ? ಹೆಂಗೆ ತೋರಿಸ್ತೀಯಾ? ನಿನ್ನ ಘನತೆಯಿಂದ ತೋರಿಸ್ಬೇಕು, ಐಶ್ವರ್ಯದಿಂದ ತೋರಿಸ್ಬೇಕು. ಎಲ್ಲ ಕಟ್ಟು ಅಪ್ಪ ನಿನ್ನ ಘನತೆಯಾಗಿ ನೋಡಿದೆ ನಿಂಗೆಲ್ಲ ಕೊಟ್ಟಿದ್ದಾನಂತ ಎತ್ತಿ ತೋರಿಸ್ತೀಯ ನೀನು. ಆ ತೋರಿಸೋದ್ರಿಂದ ಏನಾಗುತ್ತೆ ನಿನ್ನ ಜೀವನದಲ್ಲಿ ಆಶೀರ್ವಾದ ಇವನ ಜೊತೆ ಇದೆ, ಇವನು ಹೋಗೋ ಚರ್ಚಿಗೆ ಕರೆಕ್ಟಾಗಿದೆ, ನಾವು ಅಲ್ಲಿ ಹೋಗಿ ಸೇರ್ಕೊಳ್ಳೋಣ ಅನ್ನುವಂಥ ಒಂದು ಮೋಟಿವೇಶನ್ ಅವ್ರಿಗೆ ಉಂಟಾಗುತ್ತದೆ ಅಲ್ವಾ? ನೀನೇ ಇರೋದೆಲ್ಲ ಬಿಸಾಕ್ಬಿಟ್ಟು BBMC ತೊಟ್ಟಿಯೊಳಗೆ ಹಾಕ್ಬಿಟ್ಟು ಕತ್ತಾವೆ ಅಲ್ಲೇಲೂಯಾ. ಅದಕ್ಕೆ ನೀನು ಒಂದು ಸೆಟ್ ಎಕ್ಸಾಂಪಲ್ ಆಗಬೇಕು. ನಿನ್ನ ಡ್ರೆಸ್ ಕೋಡು, ನಿನ್ನ ಮಾತು, ನಿನ್ನ ನಗುಮುಖ, ತಲೆಗೆ ಎಣ್ಣೆ ಪೌಡರ್ ಎಲ್ಲ ಹಾಕಿ ಘನವಾಗಿ ಹೋಗ್ಬೇಕು ನೀವು ಅಲ್ವಾ? ನಾನು ನೋಡ್ತೀನಿ ಕೆಲವರು ದಾಡಿ ಬಿಟ್ಕೊಂಡು ಅದೇ ಹಳೆ ದಾಡಿ, ಅದೇ ಹಳೆ ಕೂದಲು. ಆ ಕೂದಲು ತೆಗೀರಿ, ಹೊಸ ಕೂದಲು ಬರಲಿ ಅಲ್ಲಿ ಅಲ್ವಾ? ಅಂತ ಮುಖಿಗೆ ಏನೋ ವಯಸ್ಸಾದವ್ರ ಥರ ಮದುವೆ ಆಗಿ 3 ಮಕ್ಕಳಾದಂಗೆ ಕೆಲವು ಹುಡುಗರು ಕೂತಾವೆ, ಹುಡುಗಿರು ಕೂತಾವೆ ನೋಡಿ. ನಗುಮುಖ ಇಲ್ಲ ನೋಡಿ. ಇಲ್ಲಿ ನೋಡ್ರಿ 6 ಚಿಗರೆ ಕಾರಂಜಿಗಳ ಥರ ಲಿವಿಂಗ್ ಫೌಂಟನ್ಸ್ ನೋಡ್ರಿ ಹಿಂಗೆ ಕೂತಾವೆ. ಅದು ಏಂಜಲ್ ನೋಡ್ರಿ, ನೇತ್ರ ಮಗಳು ಏನು ಏಂಜಲ್ ಥರ ಅಬ್ಬಾ ಅಬ್ಬಾ ಜೋಡಿ ಕೂತಾವ್ರಿ. ದೇವ್ರಿಗೆ ಸ್ತೋತ್ರ. ನೋಡಿ ಹೆಂಗೆ ಬಂದು ವಾಕ್ಯ ಹೇಳ್ತಾರೆ. ಆ ವಾಕ್ಯ ನಿಮಗೆ ಬರಬೇಕು, ಪ್ರೀತಿ ಬರಬೇಕು ನಿಮಗೆ. ಆ ಹುಡುಗ ಎಲ್ಲ ಮಾಡಿ ಕೊನೆಗಳನ್ನ ಮದುವೆ ಆಗ್ತಾನೆ, ಹಾಗೂ ತನ್ನ ಹೃದಯ ಅವಳು ಕೊಟ್ಬಿಡ್ತಾನೆ. ನೀವು ದೇವ್ರಿಗೆ ಆ ಹೃದಯ ಕೊಟ್ಬಿಟ್ರೆ ಹಣ ತಾನಾಗಿ ನಿಮಗೆ ಓಪನ್ ಅಪ್ ಆಗುತ್ತೆ. ನಾ ಲಾಸ್ಟ್ ವೀಕ್ ಹೇಳಿದೆ ಹೇಗೆ ಅಬ್ರಾಮ್ಗೆ ದೇವ್ರು ಹಣನ ಕೊಡ್ತಾರೆ, ಹಣ ರೆಡಿ ಮಾಡ್ತಾರೆ ಯಾವಾಗ ನೀವು ಒಡಂಬಡಿಕೆ ಒಳಗೆ ಬಂದಾಗ. ಅದಕ್ಕೆ ಅಪ್ಪ ಹೇಳ್ತೇನೆ, ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಆತನನ್ನು ಪ್ರೀತಿಸಬೇಕು. ನಂಬರ್ 1 ಏನು? ಪಕ್ಕದ ಹೇಳಿ, ಪ್ರೀತಿಸಬೇಕು 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 ಪ್ರೀತಿಸಬೇಕು. ಎರಡನೇದಾಗಿ ನಿನ್ನ ಹೃದಯದಲ್ಲಿ ವಾಕ್ಯ ಇಡಬೇಕು. ಅದನ್ನ ದೇವರ ವಾಕ್ಯನ ನಿನ್ನ ಹೃದಯದಲ್ಲಿ ಇಡಬೇಕು. ನಮ್ಮ ಹೃದಯದಲ್ಲಿ ವಾಕ್ಯ ಇಲ್ಲ, ಆ ಹೃದಯದ ದೇವ್ರ ಪ್ರೀತಿ ಮಾಡತಕ್ಕಂಥ ಆಸೆ ಆಕಾಂಕ್ಷೆಗಳಿಲ್ಲ. ನಮ್ಮ ಒಂದು ವೇಳೆ ಒಂದು ಹುಡುಗಿ ಒಂದು ಹೃದಯದಲ್ಲಿ ಬಂದ್ಬಿಟ್ಲು ಅಂದರೆ 24 ಗಂಟೆ ಏನು ಮಾಡ್ತಾನೆ ಅವನು? ಅವಳಿಗೆ ಯಾವ ಪೌಡ್ರ್ ಕೊಡಿಸ್ಲಿ, ಯಾವ ಲಿಪ್ಸ್ಟಿಕ್ ಕೊಡಿಸ್ಲಿ, ಯಾವ ಹೂವು ಕೊಟ್ಟರೆ ಅವಳು ತುಂಬ ಖುಷಿ ಇರ್ತಾಳೆ ನೋಡಿ. ಇವಳೇನು ಲೈಕ್ ಮಾಡೋದಿಲ್ಲ. ಇಲ್ಲ ಒಂದು ಮಗು ಹುಟ್ಬಿಟ್ರೆ ಆ ಮಗು ಮೇಲೆ ತಂದೆಗೆ ಪ್ರೀತಿ ಆದರೆ ಮನೆಗೆ ಬರಬೇಕಾದ್ರೆ ಅನೇಕ ಪಟ್ನ ಬಟ್ಟೆ ಅದು ಇದು ಎತ್ಕೊಂಡು ಬರ್ತಾ ಇರ್ತಾನೆ. ಅವಳು ಹೇಳ್ತಾ ಏನು ನಿಸ್ಸ ಎಗದು ಸಾಯ್ದು ನನಗೇನು ತರ್ತಿಲ್ವಲ್ಲ ನೀನು, ನಿನ್ನ ಏರಿಕೆ ಆಯ್ತಲ್ಲ ನಿಂದು ಮಗು ಮೇಲೆ ಪ್ರೀತಿ. ತಾಯಿ ದುಃಖ ಪಡ್ತಿರ್ತಾಳೆ, ನನ್ನ ಮೇಲೆ ಪ್ರೀತಿ ಇಲ್ಲ ಯಪ್ಪನಿಗೆ, ಆ ಹೆಣ್ಣುಮಗಳ ಮೇಲೆ ಇಷ್ಟು ಪ್ರೀತಿ ಟರ್ನ್ ಆಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ. ದೇವ್ರಿಗೆ ಸ್ತೋತ್ರವಾಗಲಿ. ಆ ಮಗುಗೆ ಏನು ಬೇಕು ಎಲ್ಲ ತರ್ತಾ ಇರ್ತಾನೆ. ಮಗು ಕೇಳ್ತಾ ಅವನ ಹತ್ರ ಕೇಳ್ತಾ ಇಲ್ಲ, ನನಗೆ ಬಟ್ಟೆ ತೊಗೊಂಬ ಅಂತ ಕೇಳ್ತಾ, ಲಿಪ್ಸ್ಟಿಕ್ ತೊಗೊಂಬ ಅಂತ ಕೇಳ್ತಾ, ಐಫೋನ್ ತೊಗೊಂಬ ಅಂತ ಕೇಳ್ತಾ, ಅದು ಏನಕ್ಕೆ ಕೇಳಲಿಲ್ಲ, ಅದು ಇವ್ನು ಕೊಡ್ತಾ ಇರ್ತಾನೆ. ಯಾಕಂದರೆ ಆ ಹೃದಯದಲ್ಲಿ ಬಂದ್ಬಿಡ್ತು ಪ್ರೀತಿ. ಅದೇ ರೀತಿಯೇ ನಿಮ್ಮ ಹೃದಯದೊಳಗೆ ದೇವ್ರ ಪ್ರೀತಿ ಬಂದ್ಬಿಟ್ರೆ ನೀವು ಕೇಳೋದು ಬೇಡ, ದೇವರೆಲ್ಲ ಕೊಡ್ತಾ ಇರ್ತಾರೆ, ದೇವರೆಲ್ಲ ಕೊಡ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ, ಇವುಗಳಿಗಾಗಿ ಈ ಲೋಕದ ಅಜ್ಞಾನಿಗಳು ಚಿಂತಿಸುತ್ತಾರೆ. ಆದರೆ ನೀವಾದರೂ ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕಪಡಿ, ಆಗ ಅವುಗಳ ಕೂಡ and all these things shall be added. Why it says ಹೃದಯ ಅಲ್ಲಿ ಕೊಟ್ಟು ಒಡಂಬಡಿಕೆ. ಅದು ನೀನು ಒಡಂಬಡಿಕೆ ದೇವ್ರ ಜೊತೆ ಮಾಡಿಬಿಟ್ರೆ ಊಟದ ಬಗ್ಗೆ ಆಗಲಿ, ಉಡುಪಿನ ಬಗ್ಗೆ ಆಗಲಿ, ಅಥವಾ ನಿನ್ನ ಮನೆ ಬಗ್ಗೆ ಆಗಲಿ ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಏನು ಹೇಳ್ತಾರೆ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ನೋಡಿ, ಅದು ಫ್ರಾಕ್ ಹಾಕೋದಿಲ್ಲ, ತಲೆ ಬಾಚ್ಕೊಳ್ಳೋದಿಲ್ಲ, ಪೌಡ್ರ್ ಹಾಕ್ಕೊಳ್ಳೋದಿಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗೋದಿಲ್ಲ, ಸ್ನಾನ ಮಾಡೋದಿಲ್ಲ, ಉಗುರು ಕಟ್ ಮಾಡ್ಕೊಳ್ಳೋದಿಲ್ಲ, 2 ಡೈ ಹಾಕ್ಕೊಳ್ಳೋದಿಲ್ಲ, ತಲೆ ಕೆರ್ಕೊಳ್ಳೋದಿಲ್ಲ, ಅಂತ ಹಾಕೊಳ್ಸೋದಿಲ್ಲ. 24 hours ಶೂಟಿಂಗ್ ಹೋಗಂಗೆ ರೆಡಿಯಾಗಿರ್ತದೆ ನೋಡಿ. ಅದು ಹಿಂಗಂತ ಇರ್ತದೆ ನೋಡಿ. ಅದಕ್ಕೆ ಹಾಕಿದ್ರೆ ಹೈಪರ್ಟೆನ್ಷನ್. ನಮ್ಮ ಮನೋಜ್ ನೋಡಿದಾಗರೆ ಅಕ್ಕಿ ನೋಡಿದ್ದೀರಾ? ಎಲ್ಲ ಹಾಕೋದೆ ಕಾ ಕಾ ಅಂತ ಅನ್ನಲ್ಲ, ಅದು ಕಾ 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 ಎಲ್ಲ ಕಡೆ ಹೊಡ್ತಾ ಇರ್ತವ್ರು. ಏನು ಹೈಪರ್ಟೆನ್ಷನ್ ಅದಕ್ಕೆ? ಎಲ್ಲಾದ್ರೂ ನೋಡಿದ್ದೀರಾ ಕಾಗೆ ICU ವಾರ್ಡಲ್ಲಿ ಅಡ್ಮಿಟ್ ಆಗಿರೋದು ಗೌರಿಪಾಳ್ಯದಲ್ಲಿ? ಎಲ್ಲಾದರೂ ನೋಡಿದ್ದೀರಾ ನಾಯಿಗೆ ಲಕ್ಕ ಹೊಡೆದಿರೋದು? ನಾಯಿನ ಎಳ್ಕೊಂಡು ಹೋಗಲ್ಲ ಲಕ್ಕ ಹೊಡೆದಿರ್ತದೆ ನೋಡಿ ಅವನಿಗೆ, ಹೇಳ್ಬಿಡುತ್ತೆ.
ಯಜಮಾನ್ರು ಇಲ್ವಾ, ಲಕ್ಕ ಹೊಡೆದ್ಬಿಡ್ತಾರೆ. ನಾಯಿನ ಯಾರು ಹೇಳ್ಕೊಂಡು ಹೋಗ, ನಾಯಿಗೆ ಲಕ್ಕ ಹೊಡೆದಿಲ್ಲ. ಹಾಂ, ಸ್ನಾನ ಮಾಡಲ್ಲ, ಶಾಂಪು ಹಾಕ್ಕೊಳ್ಳೋದಿಲ್ಲ, ಕೂದಲು ಬಾಚ್ಕೊಳ್ಳೋದಿಲ್ಲ, ಹಾಂ ಏನಿಲ್ಲ ನೋಡ್ರಿ. ಸೀಸನ್ ಇದು. ನಮ್ಮ ಮಳೆ ಬಂದರೂ ಅಲ್ಲೇ ಮಲಗಿರ್ತದೆ, ಚಳಿ ಬಂದರೂ ಅಲ್ಲೇ ನಾವು ಮಳೆ ಒಂದಿನ ಮಲಗಿಬಿಟ್ರೆ 3 ಸತಿ ಕ್ಲಿನಿಕ್ ಹೋಗಿ ಬರ್ಬೇಕಾಯ್ತದೆ. ಕೆಮ್ಮು, ಶೀತ, ನೆಗಡಿ, ಹಾಂ ಅಲ್ವಾ, ಹೇಳ್ಕೊಳ್ತಾ ಇರ್ತೀವಿ ನೋಡಿ. ಯಾವುದಲ್ಲ ಸೆಕೆಗಾಲ ಬಂದರೆ ಸಾಕು, ಫುಲ್ಲು ಎಲ್ಲ ಕಡೆ ಕೆರ್ತ, ಅಲ್ಲಿ ಇಲ್ಲಿ ಎಳ್ತು ಕೆರ್ತಾ ಇರ್ತಾರೆ. ನಾಯಿಗೆ ಒಂದು ಕೆರ್ತಾ ಇಲ್ಲ, ಅಲರ್ಜಿ ಇಲ್ಲ. ಎಲ್ಲಾನು ನೋಡಿದ್ದೀರ ನಾಯಿ ಕ್ಲಿನಿಕ್ಕು? ಹಾಂ, ನಾಯಿ ಗಂಡ ಹೆಂಡ್ತಿ ಹೋಗ್ಬಿಟ್ಟು, ನೋಡಿ ಡಾಕ್ಟ್ರೇ ನಾನು ಹೆಂಡ್ತಿಗೆ ನೆನ್ನೆಯಿಂದ ತುಂಬ ಹೊಟ್ಟೆ ನೋವು, ಹಾಂ ಮಗುಗೆ ಹಾಲು ಕೊಡಿಸಿದ್ಲು, ಈ ಮಗುಗೆ ಹೊಟ್ಟೆ ನೋವು ಬಂದೈತೆ. ಎಲ್ಲ ಇಲ್ಲ ರೀ. ದೇವ್ರು ಅವುಗಳನ್ನ ಸಾಕಿ ಸಲುತ್ತಾನೆ. ಏನು ಅಂದ ನಾಯಿಗೆ, ಆ ಕಾಗೆಗಿರೋ ಅಂದ, ಎಂಥ ಬ್ಲ್ಯಾಕ್ ಜೆಟ್ ನೋಡಿ, ಅಷ್ಟು ಜೆಟ್ ಬ್ಲ್ಯಾಕ್ ಕಲರ್ ಕೊಟ್ಟಿರ್ತಾರೆ. ಹಾಂ, ನವಿಲ್ ನೋಡಿ ಎಂಥ ರೈನ್ಬೋ ಕಲರ್ಗಳು, ಅದಕ್ಕೆಲ್ಲ ಕಲರ್ಗಳು ಕೊಟ್ಟಿರ್ತಾರೆ, ಎಷ್ಟು ಅದ್ಭುತವಾಗಿದೆ. ಹಾಂ, ಸಾಧಾರಣ ಕೋಳಿ ನೋಡಿ ಎಂಥ ಹುಂಜಕ್ಕೆ ಎಂತೆಂಥ ಕಲರು. ಹಾಂ, ಈ ಕಡೆ ಗ್ರೇ ಕಲರು, ಆ ಕಡೆ ರೆಡ್ ಕಲರು, ಈ ಕಡೆ ಗೋಲ್ಡನ್ ಕಲರು. ಹಾಂ, ಎಷ್ಟು ಚೆನ್ನಾಗಿ ಉಡಿಸ್ತಾರೆ ದೇವ್ರು. ಇದೆಲ್ಲ ಯಾಕೆ ನಮ್ಗೆ ಹೇಳ್ತಾರೆ ದೇವ್ರಂದರೆ, ನೋಡು ಇವುಗಳೆಲ್ಲ ನಾನು ಅವುಗಳನ್ನ ಸಾಕಿ ಸಲುತ್ತೀನಿ, ಅವುಗಳೆಲ್ಲ ನನ್ನ ಪ್ರೀತಿ ಮಾಡ್ತದೆ. ಅದೇ ಮುಂದೆ ನೀವುಗಳೇ ನನ್ನ ಸರಿ ಪ್ರೀತಿ ಮಾಡ್ತಿಲ್ಲ, ಸರಿಯಾಗಿ ಪ್ರೀತಿ ಮಾಡಿ. ಹಾಂ, ಸರಿಯಾಗಿ ಹೆಂಡ್ತಿ ಹೇಳ್ತಾಳೆ, ಯಾವತ್ತಾದ್ರೂ ಒಂದು ಮಲ್ಲಿಗೆ ಹೂವು ತಂದಿದ್ಯಾ? ಅವ್ನು ಹೇಳ್ತಾನೆ, ಯಾವತ್ತಾದ್ರೂ ಸರಿಯಾಗಿ ಟೀ ಮಾಡ್ಕೊಟ್ಟಿದ್ಯಾ ನನಗೆ? ಒಂದು ಟೀ ಹಾಕ್ಬೇಕಾದ್ರೆ ಸಕ್ಕರೆ ಇಲ್ಲ, ಒಂದು ಟೀ ಹಾಕ್ಬೇಕಾದ್ರೆ ಟೀ ಎಲ್ಲ ಸರಿ ಇಲ್ಲ, ಒಂದು ದಿನ ಟೀ ತಂದರೆ ಹಾಲು ಹೊಡೆದೋಗಿದೆ ಅಂತೀಯ. ಏನಿದು ಕತೆ? ಹಿಂಗಿದ್ದರೆ ನನ್ನ ಜೊತೆ ನಿನ್ನದು ಹೇಗೆ ನಿನ್ನ ಕತೆ ನಡೆಯುತ್ತೆ? ಹಾಂ ಅಲ್ವಾ? ಅವನೇನೋ ತಂದ್ಕೊಡಲ್ಲ, ಅವಳು ಕರೆಕ್ಟಾಗಿ ನೋಡ್ಕೋಬೇಕು. ಪ್ರೀತಿ ಬಂದು ಲವ್ ಶುಡ್ ಬಿ ಇನ್ ಡೀಡ್ಸ್, ನಾಟ್ ಇನ್ ವರ್ಡ್ಸ್. ಪ್ರೀತಿ ಬಂದು ಬಾಯಲ್ಲಿರಬಾರ್ದು, ಅದು ಕೃತ್ಯದಲ್ಲಿ ಇರಬೇಕು. ಹಾಗಾದ್ರೆ ಅಪ್ಪ ಹೇಳ್ತಾರೆ, ಮೊದಲನೇದು ಪ್ರೀತಿ, ಎರಡನೇದಿನ ದೇವ್ರ ವಾಕ್ಯನಲ್ಲಿಡಿ, ಹೃದಯದಲ್ಲಿ ಇಡಬೇಕು. ನೆಕ್ಸ್ಟ್ ಅಪ್ಪ ಹೇಳ್ತಾರೆ, ಅಭ್ಯಾಸ ಮಾಡಿ ಇವುಗಳನ್ನು. ನೀವು ನಿಮ್ಮ ಮನೇಲಿರುವಾಗ ಇವುಗಳನ್ನು ಅಭ್ಯಾಸ ಮಾಡಿ, ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ. ಟೀಚ್ ದೆಮ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಇಂಗ್ಲೀಷ್ ಹೇಳುತ್ತೆ, ಟೀಚ್ ದೆಮ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಅವ್ರಿಗೆ ಅಭ್ಯಾಸ ಮಾಡಿ. ನೀವು ಮನೇಲಿರುವಾಗ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ. ಅಭ್ಯಾಸ ಮಾಡ್ಕೋಬೇಕು. ಕಂಠಪಾಠ ಅಂತ ಹೇಳ್ತಾರೆ, ಬಾಯಟ್ ಮಾಡಬೇಕು. ಇವತ್ತು ನೋಡಿ, ನಾವು ನ್ಯಾಷನಲ್ ಆ್ಯಂಥಮ್ ಎಲ್ಲ ಆಡ್ತೀವಿ ಅಲ್ವಾ, ರಾಷ್ಟ್ರಗೀತೆ. ಯಾರಿಗಾನ ಒಬ್ರಿಗೆ ಬರಲ್ಲ ಅಂತ ಹೇಳೋಕ್ಕಾಗತ್ತಾ? ಕೂಲಿಯವನಿಗೂ ಬರ್ತದೆ ಹಾಡು, ಕೂಲಿಯೋ ತೋಟಿಯವನಿಗೂ ಬರುತ್ತೆ ಹಾಡೋದನ್ನು, ಎಂಥವ್ರಿಗೂ ಬರುತ್ತೆ. ಹೇಗೆ ಹೆಂಗೆ ಕಲ್ತಿರೋದಲ್ಲ? ಚಿಕ್ಕ ವಯಸ್ಸಲ್ಲಿ ನಿಮ್ಮ ರಕ್ತದಲ್ಲಿ ಬಂದ್ಬಿಡ್ತು ಹಾಡೋದನ್ನು, ರಕ್ತದಲ್ಲಿ ಬಂದ್ಬಿಡ್ತು ಹಾಡು. ಇವತ್ತು ನೀವು ಆಡ್ತೀರಾ. ಆಗ ಈ ಗೀತೆ ಅಂದರೆ ಈ ವಾಕ್ಯ, ಇಸ್ರಾಯೇಲರೇ ಕೇಳಿರಿ. ಇವತ್ತು ನಾವು ಹಾಡಾಡಿದ್ವಲ್ಲ, ಹಾಡನ್ನ ಕಲೀರಿ. ಆಗ ಕರೆನ್ಸಿ ಮೇಲೆ ನೋಟ್ ಇಟ್ಟಿದ್ದಾರೆ, ನೋಟ್ ಮೇಲೆ ಗಾಂಧೀಜಿ ನೋಟ್ ಇಕ್ಕಿದೆ, ಅದ್ರ ಮೇಲೆ ರಾಜ್ಯಪಾಲರ ಸೈನ್ ಇದೆ, ಅದಕ್ಕೆ ಪೇಪರ್ಗೊಂದು ಸೈನ್ ಬಂದ್ಬಿಡುತ್ತೆ. ಆದರೆ ಯಾವ ಆಧಾರದ ಮೇಲೆ ನೋಟ್ ಪ್ರಿಂಟ್ ಮಾಡ್ತಾರೆ? ಇಂಡಿಯಾ ದೇಶದಲ್ಲಿ ಯಾವ ಆಧಾರದ ಮೇಲೆ ನೋಟ್ ಪ್ರಿಂಟ್ ಮಾಡ್ತಾರೆ? ಆ ದೇಶದ ಸಂಪನ್ಮೂಲ, ಆ ದೇಶದಲ್ಲಿ ಎಷ್ಟು ಬಂಗಾರ ಇಡಲ್ಪಟ್ಟಿದೆ. ಒಂದು ವೇಳೆ 50,000 ಟನ್ನು, ಅಂದ 50,000 ಟನ್ನು KG ಇಂಡಿಯಾ ದೇಶದಲ್ಲಿ ಬಂಗಾರ ಇರೋದನ್ನೋದು ವರ್ಲ್ಡ್ ಬ್ಯಾಂಕ್ಗೆ ಗೊತ್ತಾದರೆ, ವರ್ಲ್ಡ್ ಬ್ಯಾಂಕು ಆದೇಶ ಮಾಡುತ್ತೆ, ಓಕೆ ನಿನ್ನದು 50,000 ಟನ್ನು KG ಬಂಗಾರ ಇರೋದಾದರೆ 50,000 ಟನ್ KGಗೆ ಬೆಲೆ ಉಳ್ಳ ನೋಟ್ಗಳನ್ನ ನೀನು ರೆಡಿ ಮಾಡಬೇಕು, ಡಿನಾಮಿನೇಷನ್ ನೋಟ್ಗಳಾಗಿ ಮಾಡಿ ನೀನು ಲೆಕ್ಕಪತ್ರ ಒಪ್ಪಿಸ್ಬೇಕನ್ನತ್ತೆ. ಆ ನೋಟೇ ಇದೇನಾಗುತ್ತೆ, ಸರ್ಕ್ಯುಲೇಟ್ ಆಗಿ ಟರ್ನ್ ಓವರ್ ಆಗತ್ತದು ಅಲ್ವಾ? ಓಕೆ, ಆಗ ನೋಟು ನಾವು ರೆಡಿ ಮಾಡಿದ್ವಿ, ಚಿನ್ನ ಇಷ್ಟಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಕರೆಕ್ಟ್, ನಮ್ಮ ಇಂಡಿಯಾ ದೇಶದಲ್ಲಿ ಐತೆ ಅಂತ. ಆ ಇಂಡಿಯಾ ದೇಶದಲ್ಲಿ ಇಟ್ಟೋದು ಯಾರು? ಗಾಡ್ ಹಿಮ್ಸೆಲ್ಫ್ ಹಸ್ ಕೆಪ್ಟ್ ದಟ್ ಗೋಲ್ಡ್. ದ ನೇಷನ್ ಇಸ್ ಬಿಲಾಂಗ್ಸ್ ಟು ಗಾಡ್, ದ ಲ್ಯಾಂಡ್ ಇಸ್ ಬಿಲಾಂಗ್ಸ್ ಟು ಗಾಡ್, ದ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಸ್ ಬಿಲಾಂಗ್ಸ್ ಟು ಗಾಡ್. ಆಗ ದೇವರು ತಾನು ಯಾರ ಮೇಲೆ ಪ್ರಿಯ ಪಡ್ತಾನೆ ಅವ್ರಿಗೆ ಹಣನ ಕೊಡ್ತೀನಿ ಅಂತ ಹೇಳ್ತಾರೆ. ಇವಾಗ ನಾವು ನೋಟ್ ನೋಡ್ತಾ, ಅವಾಗೆಲ್ಲ ಬಂದು ಬಿಲ್ಲೆಗಳಿತ್ತು, ಎಲ್ಲ ಕಾಯಿನ್ಗಳು, ಚಿಕ್ಕ ಕಾಯಿನು, ದೊಡ್ಡ ಕಾಯಿನು, ದಪ್ಪ ಕಾಯಿನು, ಉದ್ದ ಕಾಯಿನು, ಹಿಂಗೆ 4 ಕಾಯಿನ್ ಹಿಂಗೆ ಕೊಟ್ಟರೆ ನೀನು 4 ಹಸು ನನಗೆ ಕೊಡಬೇಕು. ಸೊ ಆ ಕಾಯಿನೆಲ್ಲ ಎಲ್ಲಿಂದ ರೆಡಿ ಆಯಿತು? ದೇವ್ರ ರಾಜ್ಯದಲ್ಲೇ ಇದು. ದೇವ್ರು ನಮಗಾಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ಯಾರು ದೇವ್ರನ್ನ ಪ್ರೀತಿ ಮಾಡ್ತಾರೆ ಆ ನೋಟ್ ಅವನಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಒಡಂಬಡಿಕೆ, ಕಾಮನೆಂಟ್ ಬ್ರಿಂಗ್ಸ್ ದ ಮನಿ. ಒಡಂಬಡಿಕೆ ಯಾವಾಗ ನೀವು ಬಂದ್ಬಿಡ್ತೀರಾ, ಒಡಂಬಡಿಕೆಗಳಿಗೆ ಬಂದಿದ ತಕ್ಷಣ ನೋಟು ತಾನಾಗ. ಅದಕ್ಕೆ ಅದನ್ನು ಕಂಠಪಾಠ ಮಾಡಬೇಕು. ಮೊದಲನೇದು ಹೇಳಬೇಕು, ಪ್ರೀತಿ ಮಾಡಬೇಕು. ಎರಡನೇದು ದೇವ್ರ ವಾಕ್ಯ ಹೃದಯದಲ್ಲಿ ಇಡಬೇಕು. ಮೂರನೇದು ಏನು ಮಾಡ್ಬೇಕು, ಅದನ್ನ ಅಭ್ಯಾಸ ಮಾಡ್ಬೇಕು. ಕಂಠಪಾಠ ಅಂದ್ರೆ ಏನು? ಅಭ್ಯಾಸ. ಬೆಳಿಗ್ಗೆ ಎದ್ದ ಎಷ್ಟೊತ್ತಿ ಅಭ್ಯಾಸ ಮಾಡಬೇಕು? ನಿಮ್ಮ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ರಾತ್ರಿಯಲ್ಲಿ ಮಲಗುವಾಗಲೂ, ಬೆಳಗಿನ ಜಾವದಲ್ಲಿ ಎದ್ದೇಳುವಾಗಲೂ. ಹೇಳಿ
ನಿಮ್ಮ ಮನೆಯಲ್ಲಿ ಕೂತಿರುವಾಗಲೂ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ರಾತ್ರಿಯಲ್ಲಿ ಮಲಗುವಾಗಲೂ, ರಾತ್ರಿ ಮಲಗುವಾಗಲೂ, ಬೆಳಗಿನ ಜಾವದಲ್ಲಿ ಎದ್ದೇಳುವಾಗಲೂ, ಬೆಳಗಿನ ಜಾವ ಎದ್ದೇಳುವಾಗಲೂ ನಿಮ್ಮ ಅತ್ತೆ ವಿಷಯದಲ್ಲಿ ಮಾತಾಡಿ, ಇವುಗಳ ಬಗ್ಗೆ ಮಾತನಾಡಿ, ನಾಯಿ ವಿಷಯದಲ್ಲಿ ಮಾತಾಡಿ, ಇವುಗಳ ವಿಷಯದಲ್ಲಿ ಮಾತನಾಡಬೇಕು, ಮಂತ್ರವಾದ ವಿಷಯದಲ್ಲಿ ಮಾತಾಡಿ, ಇವುಗಳ ವಿಷಯದಲ್ಲಿ ಮಾತನಾಡಬೇಕು, ಕ್ಯಾನ್ಸರ್ ರೋಗದ ಬಗ್ಗೆ ಮಾತಾಡಿ, ಬಗ್ಗೆ ಮಾತನಾಡಿ, ಎದುರುಗಡೆ ಮನೆ ಆಂಟಿ ಬಗ್ಗೆ ಮಾತಾಡಿ, ಇವುಗಳ ವಿಷಯದಲ್ಲಿ ಮಾತಾಡಿ ಅಂತಾರೆ. ಮಾತಾಡ್ತಿದ್ದೀವಾ? ಎಲ್ಲೂ ಗ್ಯಾಪೇ ಇರಬಾರ್ದು ಅಂತಾರೆ ದೇವರು. ಎಷ್ಟು ಹುಷಾರಿದ್ದಾರೆ ನೋಡಿ ಇವರು. ಹಾಂ, ಒಂದು ವೇಳೆ ರಾತ್ರಿ ಮತ್ತು ಬೆಳಗ್ಗೆ ಮಾತಾಡಿ ಅಂತಿದ್ದಿದ್ರೆ ಸೆಂಟ್ರಲ್ ಏನು ಬೇಕಾ ಮಾಡ್ಕೊಬೋದಾ ಇತ್ತು ನಾವು. ಅಪ್ಪ ಎಲ್ಲೂ ಗ್ಯಾಪೇ ಕೊಡ್ತಿಲ್ಲ ಇವರು. ಗ್ಯಾಪೇ ಕೊಡ್ಕೊ ಮಾಟಾರ ಪಾರ್ಗು. ಲವ್ ಎಪ್ಪಡಿ ಇರ್ಕೋ. ಹಾಂ, ಹನಿಮೂನಲ್ಲಿ ಹೋದ ಹುಡುಗ ಹೆಂಗಿರ್ತಾನೆ, ಬರೀ ಅವಳ ಮೇಲೆ ಪ್ರೀತಿ ಪ್ರೀತಿ. ಅಯ್ಯೋ ಬಾ ಇಲ್ಲಿ ತಪ್ಕೋ, ಹಾಂ ಇಲ್ಲಿ ಬಾ ಈ ಕಡೆ ನಿಂತ್ಕೋ ಅಲ್ವಾ. 24 ಗಂಟೆ ಹಾಂ ಇವಾಗ ಮಧ್ಯಾಹ್ನ ನಾವಿಬ್ಬರು ಪ್ರೀತಿ ಮಾಡಬಾರ್ದು, ಹೋಗಿ ಮಲ್ಕ ಆ ಕಡೆ. ಇವಾಗ ಸಾಯಂಕಾಲ ಸೆಕೆಗಾಲ ನಾ ಪಂಚೆ ಹಾಕಿದ್ದೀನಿ, ನೀನು ಆ ಕಡೆ ನಿಂತ್ಕೋ. ಇವಾಗ ರಾತ್ರಿ ನಿಮ್ಮ ಅಮ್ಮ ಬೇರೆ ಬಂದವ್ರೆ, ಆ ಕಡೆ ಹೋಗಿ ನೀನು. ಇಲ್ಲ, ಅಮ್ಮ ಒಂದಲ್ಲಿ ಸರಿ, ಆಂಟಿ ಒಂದಲ್ಲಿ ಸರಿ, ಚಿತ್ತಿ ಒಂದಲ್ಲಿ ಸರಿ, ಮಾಮಿಯಾರು ಒಂದಲ್ಲಿ ಸರಿ. ಅಮ್ಮ ಬಂದರೆ ಹೋಗಿ ಹೆಂಡ್ತಿಗೆ ಏನು ಮಾಡ್ತಿರ್ತಾನೆ, ಅಮ್ಮನ ಮುಂದೆ ಕಿಸ್ಕೊಡ್ತಿರ್ತಾನೆ. ಅದಕ್ಕೆ ಅಮ್ಮ ಎಂತ ನಮ್ಮ ಮುಂದೆಲ್ಲ ಮಾಡಕತ್ತೆ ನಿನ್ನೆ, ಒಳಗೋಗಿ ಮಾಡ್ಕೋ. ಅದು ಅಯ್ಯೋ ನಿಮ್ಮಪ್ಪ ನಿನಗೆ ಮಾಡಿಲ್ಲ, ನಿನಗೆ ಕಿಶು. ಹಾಂ, ಅವ್ನು ಹೇಳ್ತಾನೆ ಅಮ್ಮನಿಗೆ, ಯಾಕೆ ನಮ್ಮಪ್ಪ ನಿನ್ನ ಕಿಸ್ ಮಾಡಿಲ್ಲ ಏನು, ಅದು ಮಾಡಿದ್ರು ನೀನು ಅದೆಲ್ಲ ನನಗೆಲ್ಲ ಕೇಳಬೇಡ ನೋಡಿ, ಸುಮ್ಮನೆ ನನಗೆಲ್ಲ ನೆನೆಸ್ಬೇಡ ನನಗೆ. ಅದಕ್ಕೆ ಸೀಸನ್ ಇಲ್ಲ. ಇವಾಗ ನಾವು ಹೊಸ್ದಾಗಿ ಮದುವೆ ಆದರೆ ನಿಮ್ಮ ಹುಡುಗನಿಗೆ ಏನೋ ಏಯ್ ಬರಬೇಡಪ್ಪ, ಇವಾಗ ಹನಿಮೂನ್ಗೆ ಹೋಗೋರಪ್ಪ, ಒಂದು ತಿಂಗಳವ್ರಿಗೆ ಈ ಕಡೆ ಬರಬೇಡಪ್ಪ, ಅವರೊಂದು ಹನಿಮೂನಲ್ಲಿದ್ದಾರೆ. ಇದು ಹನಿಮೂನೋ ಲೆಮನ್ ಮೂನೋ ಗೊತ್ತಿಲ್ಲ. ಅದು ಅಲ್ಲೋಗ್ಬಿಟ್ಟು ಜಗಳ ಆಡ್ತಿರ್ತವೆ ಅಲ್ಲಿ. ಅಲ್ಲಿಂದ ಬರೋಷ್ಟೊತ್ತಿಗೆ ಡಿವೋರ್ಸ್ ನೋಟ್ ಎತ್ಕೊಂಡ್ಬಂದ್ಬಿಡ್ತಾವೆ ಇವತ್ತು. ಆ ಥರ ಆಗ್ಬಿಟ್ಟಿದ್ದು ಕಥೆ ಇವತ್ತು. ನಾನು ಹೇಳೋದು ನಿಮ್ಮ ಎಕ್ಸಾಂಪಲ್ ನಾನು ಕೊಡ್ತೇನೆ. ಆ ಟೈಮಲ್ಲಿ ಸೀಸನ್ ಅನ್ನೋದು ಇರೋದಿಲ್ಲ, ಗ್ಯಾಪ್ ಅನ್ನೋದು ಇರೋದಿಲ್ಲ. ಎಲ್ಲ ಗ್ಯಾಪಲ್ಲಿ ಅವ್ನು ಪ್ರೀತಿ ಮಾಡ್ತಿರ್ತಾನೆ. ಮುಜ ಮುನ್ನ, ಮುಜ ಮುನ್ನಿ, ಮಜ ಬಾಯ್, ಮುಜ ಬೇಟಿ ಬೇಟ ಅಂದ್ಕೊಂಡು ಪ್ರೀತಿ ಮಾಡ್ತಾ ಇರ್ತಾನೆ ನೋಡಿ. ದೇವ್ರಿಗೆ ಸ್ತೋತ್ರ. ಗ್ಯಾಪೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರಪ್ಪ, ರಾತ್ರಿಯಲ್ಲಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಎಷ್ಟೊತ್ತು ಕೂತಿರ್ತೀಯ ಅಷ್ಟೊತ್ತು ಏನು ಮಾತಾಡೋ, ದೇವ್ರ ಬಗ್ಗೆ ಮಾತನಾಡು. ಎದ್ದು ಏನೋ ಬಾಕ್ಲು ಹೊರಗಡೆ ಕಾಲಿಟ್ಟ ಅಲ್ಲೂ ಅಪ್ಪ ಮಾತಾಡು, ಹೇಳ್ತಾರೆ ದಾರಿಯಲ್ಲಿ ನಡೆಯುವಾಗಲೂ ಮಾತಾಡ ನನ್ನ ಬಗ್ಗೆ. ಮಾತಾಡು. ದಾರಿ ನಡೆದು ತಿರ್ಗಾ ವಾಪಸ್ ಬರ್ಬೇಕು, ಅದೇ ಮಾತಾಡು. ನೆಕ್ಸ್ಟು ನೀನು ಬೆಡ್ಶೀಟ್ ಮೇಲೆ ಬೆಡ್ ಹಾಕೋಬೇಕು. ರಾತ್ರಿ ಮಲಗಬೇಕಾದ್ರೂ ಜೋಸೆಫ್ ಅವರೇ ನನ್ನ ಬಗ್ಗೆ ಮಾತಾಡು, ಮಲ್ಕೊಂಡು ಮಾತಾಡ್ಕೊಂಡು ಬೆಳಗ್ಗೆ ಎದ್ದು ಅಯ್ಯೋ ದೇವರೇ ಏನಿಲ್ಲಪ್ಪ ಅದೆಲ್ಲ ಅನ್ಬೇಡ. ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಮತ್ತೆ वही बात करना, सुबह बात करना, रात बात करना, हाँ घर में बात करना. तुम्हारा दिल में प्यार ಬನ್ ಗಯಾ, अंदर आ गया. ಪ್ರೀತಿ ಬಂದ್ಬಿಟ್ರೆ ಅದೇ ಆಸೆ. ಅದಕ್ಕೆ ನೋಡಿ ಕೆಲವು ಹುಡುಗಿರೆಲ್ಲ ಕನ್ವರ್ಸಿರ್ತಾರೆ. ಮಲಗಿರ್ಬೇಕಾದ್ರೆ ರಮೇಶ 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 ಅಮ್ಮ ಬಂದು ಕೇಳಿ ಏನು ಯಾರು ರಮೇಶ ರಮೇಶ ಅಂತಿದ್ಯಾ, ಯಾವಾಗ ಹೇಳಿದೆ ರಾತ್ರಿ ಏನಕ್ಕೆ ಯಾರೋ ಅವನು ರಮೇಶ, ಅಯ್ಯೋ ಅವನಿಲ್ಲಮ್ಮ ಅಟೆಂಡರ್ ಬುಕ್ ಎತ್ಕೊಡು. ಅಟೆಂಡರ್ ಬುಕ್ ಅಲ್ಲ, ಇವ್ರಿಗೆ ಅಟೆಂಡೆನ್ಸ್ ಕೊಡೋನು ಅವನು. ಲವಲ್ ಬಿದ್ದು ಹಾಂ ರಮೇಶ ರಮೇಶ ಅವನು ಹುಡುಗ ಮನೇಲಿ ಮಲಗಿದ್ರೆ ಅಯ್ಯೋ ರಾಧಾ 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 ಬೆಡ್ಡಿಂದ ಬಿದ್ದುಬಿಟ್ಟಿರ್ತಾನೆ. ಯಾಕೋ ಬಿದ್ದೆ, ಬೀಳ್ಬೇಕಾದ್ರೆ ರಾಧಾ ರಾಧಾ ಅಂತಿದ್ಯಲ್ಲೋ ರಾಕ್ಷಸನ ಮಗನ ಯಾರೋ ಅವಳೆ ರಾಧಾ. ಅದೇನಿಲ್ಲ ಮಮ್ಮಿ, ಅವಳು ನಮ್ಮ ನನ್ನ ಕ್ಲಾಸಲ್ಲೇ ಬಂದು ನನ್ನ ಪಕ್ಕದಲ್ಲೇ ಕೂತ್ಕೊಳ್ತಾಳೆ ಮಮ್ಮಿ, ಅವಳು ರ್ಯಾಂಕ್ ಸ್ಟೂಡೆಂಟು, ನಾನು ಅದು ರ್ಯಾಂಕ್, ಅದು ನಿನಗೇನಕ್ಕೋ ರ್ಯಾಂಕ್ ಬೀಳ್ತೈತೆ. ಇಲ್ಲ ಮಮ್ಮಿ ಅವಳು ಹೇಳ್ತಾಳೆ ಯಾವಾಗಲೂ ನನ್ನ ತುಂಬ ಹಚ್ಕೊಂಡಿದ್ದೀನಿ, ನನ್ನ ಬಿಡಬೇಡ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಹೇಳಿದೆ ನೀನು ಹಚ್ಕೊಂಡ್ರೆ ಆಸಿಡ್ ಹಾಕ್ಕೊಂಡು ಹೋಗಿ ಬದುಕೊಳ್ಳಮ್ಮ ಅಂತ ಹೇಳ್ತಾಳೆ. ಅವಳು ಹಚ್ಕೊಂಡಿದ್ದೀನಿ ಅಂತ ತಕ್ಷಣ ಇವನು ಉಚ್ಕೊಂಡ್ಬಿಟ್ಟ ನೋಡಿ ತಲೆಯೊಳಗೆ. ಮಲಗಿದ್ರು ಕೂಡ ಮೈಂಡಲ್ಲಿ ಹೋಗ್ತಾ ಇಲ್ಲ ನೋಡಿ. ರಾಧಾ 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 ಅಂತಿರ್ತಾನೆ. ಪ್ರೀತಿ ಅನ್ನೋದೇನು. ಅದಕ್ಕೆ ಅಪ್ಪ ಗ್ಯಾಪ್ ಕೊಡಬೇಡಿ ಅಂತಾರೆ. ಅರ್ಥ ಆಯ್ತಾ ನಿಮಗೆ? ಇದೆಲ್ಲ ಎಕ್ಸಾಂಪಲ್ ಏನು ಕೊಡ್ತಾರೆ, ಗ್ಯಾಪ್ ಕೊಡ್ಬಾರ್ದು. ಯಾಕೆ ಗ್ಯಾಪ್ ಯಾವಾಗ ಕೊಡ್ತೀಯಾ ಸೈತಾನ ಒಳಗೆ ಬಂದ್ಬಿಡ್ತಾನೆ. ನೀವು 1 hour ಸೈಲೆಂಟ್ ಆಗಿ ನೋಡು, ಬೋರ್ ಆಗತ್ತೆ ಮಮ್ಮಿ, ರಿಮೋಟ್ ಕೊಡು ಅಂತೀಯ. ಯಾಕೆ ರಿಮೋಟ್ ತೊಗೋಬೇಡ. ಆ ರಿಮೋಟ್ ಮನೇಲಿ ಕೂತಿರೋ ರಿಮೋಟ್ ಬರುತ್ತೆ, ರಿಮೋಟ್ ಬಿಸಾಕ ಆ ಕಡೆ ಕೂತಿರ್ಬೇಕಾದ್ರೆ. ಇಸ್ರಾಯೇಲ್ ದೇವರೇ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ನಮ್ಮ ದೇವರಾದ ಯೆಹೋವನೇ ದೇವರು, ನಿಮ್ಮ ದೇವರಾದ ಯೆಹೋವನ ದೇವರನ್ನು ಪೂರ್ಣ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಹೇಳಿದ ಮಾತುಗಳೆಲ್ಲ ಹೃದಯದಲ್ಲಿ ಬೇಕು. ಕಂಠಪಾಠ ಇವುಗಳನ್ನು ಮನೆಯಲ್ಲಿ ಇರುವಾಗಲೂ
ರಾತ್ರಿ ನಡೆಯುವಾಗಲೂ, ರಾತ್ರಿ ಮಲಗುವಾಗಲೂ, ಬೆಳಿಗ್ಗೆ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಅಪ್ಪ ಇವುಗಳನ್ನೇ ಮಾತಾಡೋದು.